ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಅಡುಗೆಗೆ ಸ್ವಾಗತ. ಇವತ್ತು ನಾವು ಎರಡು ವಿಭಿನ್ನ ರೀತಿಯ ಪರೋಟಗಳನ್ನು ಹೇಗೆ ಮಾಡೋದು ಅಂತ ನೋಡೋಣ. ಯಾರಿಗೆ ತರಕಾರಿ ತಿನ್ನೋದು ತುಂಬ ಕಷ್ಟನೋ ಅವರು ಈ ರೀತಿಯ ಪರೋಟಗಳನ್ನು ಮಾಡಿಕೊಂಡ್ರೆ ತಿನ್ನೋದಕ್ಕೂ ರುಚಿಯಾಗಿರುತ್ತೆ, ಸುಲಭವಾಗಿ ತರಕಾರಿಗಳನ್ನು ತಿನ್ನಬಹುದು. ಮೊದಲನೇದಾಗಿ ಇಲ್ಲಿ ನಾವು ಹಸಿ ಬಾಳೆಕಾಯಿ ಪರೋಟನ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬಾಳೆಕಾಯಿನ ತಗೊಂಡು ಅದನ್ನು ಚೆನ್ನಾಗಿ ತೊಳೆದು ನಂತರ ಅದನ್ನು ಸಿಪ್ಪೆ ತೆಗೆದು ಹೋಳುಗಳನ್ನಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿದ ನಂತರ ನೀರಿನಲ್ಲಿ ಚೆನ್ನಾಗಿ ತೊಳೆದು ಅದನ್ನು ಒಂದು ಸ್ಟೀಮರಲ್ಲಿಟ್ಟು ಬೇಯಿಸ್ಕೊಳ್ಳಿ. ಒಂದು 10 ನಿಮಿಷ ಮೆತ್ತಗಾಗೋವರೆಗೂ ಅದನ್ನು ಬೇಯಿಸಿ. ಈ ಕಡೆಗೆ 2 ಕಪ್ನಷ್ಟು ಗೋಧಿ ಹಿಟ್ಟು ತಗೊಂಡು ಅದಕ್ಕೆ ಬೇಕಾಗುವಷ್ಟು ನೀರು ಹಾಕಿ ಚಪಾತಿನ ಹಿಟ್ಟಿನ ಹದಕ್ಕೆ ಚೆನ್ನಾಗಿ ಕಲಿಸ್ಕೊಳ್ಳಿ. ಹಿಟ್ಟು ತುಂಬ ಮೃದುವಾಗಿರಲಿ. ಹಿಟ್ಟು ಕಲಸಿದ ನಂತರ ಅದನ್ನು ನೆನೆಯೋದಕ್ಕೆ ಇಟ್ಬಿಡಿ. ಅಲ್ಲಿ ಬೇಯಿಸಕ್ಕಿಟ್ಟಿರೋ ಬಾಳೆಕಾಯಿನ ತೆಗೆದು ಅಗಲವಾದ ತಟ್ಟೆಯಲ್ಲಿ ಹಾಕಿ ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಡಿ. ಆರಿದ ನಂತರ ಅದಕ್ಕೆ ಬೇಕಾಗುವ ಮಸಾಲೆಗಳನ್ನೆಲ್ಲ ಹಾಕ್ಕೊಳ್ಳಿ. 1 ಚಮಚ ಖಾರದ ಪುಡಿ, 1 ಚಮಚ ಜೀರಿಗೆ ಪುಡಿ, 1 ಚಮಚ ಧನಿಯಾ ಪುಡಿ, ಅರ್ಧ ಚಮಚ ಗರಂ ಮಸಾಲೆ, ಚಿಟಿಕೆ ಅರಿಶಿನ ಪುಡಿ, 1 ಚಿಟಿಕೆಯಷ್ಟು ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈ ರೀತಿ ಸ್ಮ್ಯಾಶರಲ್ಲಿ ಎಲ್ಲವನ್ನು ನುಣ್ಣಗೆ ಸ್ಮ್ಯಾಶ್ ಮಾಡಿಕೊಳ್ಳಿ. ಬಾಳೆಕಾಯಿಯ ಮಸಾಲೆ ಹೂರಣವನ್ನು ಪಕ್ಕಕ್ಕಿಟ್ಟು ಮುಂಚೆನೇ ನಾವು ಕಲಸಿಟ್ಕೊಂಡಿರೋ ಗೋಧಿ ಹಿಟ್ಟನ್ನು ತಗೊಂಡು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಉಂಡೆನ ತಗೊಂಡು ಪೂರಿ ಸೈಜಿಗೆ ಲಟ್ಟಿಸ್ಕೊಳ್ಳಿ. ನಂತರ ಅಷ್ಟೇ ಸೈಜಿಗೆ ಬಾಳೆಕಾಯಿಯ ಹೂರಣನ ಅದರೊಳಗಿಟ್ಟು ಎಲ್ಲ ಕಡೆಗೂ ಕವರ್ ಆಗೋ ಥರ ಹೋಳಿಗೆ ಯಾವ ರೀತಿ ತುಂಬ್ಕೋತೀವೋ ಅದೇ ರೀತಿ ತುಂಬ್ಕೊಳ್ಳಿ. ಮೇಲೆ ತಟ್ಟಿಬಿಟ್ಟು 2 ಕಡೆಗೂ ಹಿಟ್ಟು ಹಾಕಿ ಚೆನ್ನಾಗಿ ತಳ್ಳಗೆ ಲಟ್ಟಿಸ್ಕೊಳ್ಳಿ. ಎಷ್ಟು ತಳ್ಳಗಾಗುತ್ತೋ ಅಷ್ಟು ತಳ್ಳಗೆ ಲಟ್ಟಿಸ್ಕೊಳ್ಳಿ. ನಾವು ಹೂರಣನ ಸ್ಮ್ಯಾಶ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿರಬೇಕು, ಯಾಕಂದರೆ ಹೋಳುಗಳು ಉಳ್ಕೊಂಡ್ಬಿಟ್ರೆ ಪರೋಟ ಲಟ್ಸೋದು ಕಷ್ಟ ಆಗುತ್ತೆ. ಇದಕ್ಕೆ ಪೋಲ್ಪಾಟಕ್ಕೆ ಮತ್ತು ಲಟ್ಟಣಿಗೆಗೆಲ್ಲ ಅಂಟಿಬಿಟ್ಟು ಲಟ್ಸೋದು ಕಷ್ಟ ಆಗುತ್ತೆ. ಹಾಗಾಗಿ ಒಂದು ಹೋಳು ಉಳಿದೇ ಇರೋ ಥರ ಹೋಳಿಗೆ ಹೂರಣ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ನುಣ್ಣಗೆ ಸ್ಮ್ಯಾಶ್ ಮಾಡ್ಕೊಳ್ಳಿ. ನಾನು ಇಲ್ಲಿ 2 ಪರೋಟಗಳನ್ನು ಅದೇ ರೀತಿ ಮಾಡ್ಕೊಂಡಿದ್ದೀನಿ. ತಳ್ಳಗೆ ಲಟ್ಟಿಸ್ಬಿಟ್ಟು ಒಂದು ಪ್ಲೇಟಲ್ಲಿ ಹಾಕ್ಕೊತಾ ಇದ್ದೀನಿ. ಅದಾದ ನಂತರ ಒಲೆ ಮೇಲೆ ಒಂದು ಹಂಚನ್ನು ಕಾಯೋದಕ್ಕಿಡಿ. ಹಂಚು ಕಾದಾದ್ಮೇಲೆ ಒಂದೊಂದೇ ಪರೋಟಗಳನ್ನು ಹಂಚು ಮೇಲೆ ಹಾಕಿ ಬೇಯಿಸ್ಕೊಳ್ಳಿ. ಮೇಲೆ ಎಣ್ಣೆ ಅಥವಾ ತುಪ್ಪ ಯಾವುದು ಬೇಕಾದರೂ ಹಾಕೋಬೋದು. 2 ಕಡೆಗೂ ಚೆನ್ನಾಗಿ ಕೆಂಪಗಾಗೋ ಥರ ಬೇಯಿಸ್ಕೊಳ್ಳಿ. ಇದು ಬೇಯೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಚಪಾತಿಯಷ್ಟು ಬೇಗ ಇದು ಬೇಯಲ್ಲ, ಯಾಕಂದರೆ ಇದು ದಪ್ಪ ಇರೋದ್ರಿಂದ ಬೇಯೋದಕ್ಕೆ ಟೈಮ್ ತಗೊಳ್ಳುತ್ತೆ. ನೀವು ಲಟ್ಸೋವಾಗ ಒಡಿದೇ ಇರೋ ಥರ ಲಟ್ಸಿದ್ರೆ ಚೆನ್ನಾಗಿ ಉಬ್ಬತ್ತೆ ಕೂಡ. ಈ ರೀತಿ ಕೆಂಪಗೆ ಬೇಯಿಸ್ಕೊಂಡು ತಟ್ಟೆಗೆ ಹಾಕ್ಕೊಳ್ಳಿ. ಬಿಸಿ ಬಿಸಿ ಬಾಳೆಕಾಯಿ ಪರೋಟ ಬಾಳೆದೆಲೆಲ್ಲ ಹಾಕ್ಕೊಂಡು ತುಪ್ಪ ಮತ್ತು ಚಟ್ನಿ ಜೊತೆಗೆ ತಿಂದರೆ ಚೆನ್ನಾಗಿರುತ್ತೆ. ಈಗ ಇನ್ನೊಂದು ವಿಧವಾದ ಪರೋಟನ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಎಲ್ಲ ಕಡೆಗೂ ಅವರೆಕಾಳು ಸೀಸನ್ ಶುರು ಆಗಿರೋದ್ರಿಂದ ಅವರೆಕಾಳಲ್ಲಿ ಒಂದು ಪರೋಟ ಮಾಡೋಣ. 1 ಕಪ್ನಷ್ಟು ಬಿಡಿಸಿ ತೊಳೆದಿಟ್ಕೊಂಡಿರೋ ಅವರೆಕಾಳನ್ನು ಒಂದು ಕುಕ್ಕರ್ ಬಟ್ಲಿಗೆ ಹಾಕ್ಕೊಳ್ಳಿ. ನಂತರ ಅದಕ್ಕೆ 1/4 ಲೋಟದಷ್ಟು ನೀರು ಹಾಕ್ಕೊಳ್ಳಿ. ಅದನ್ನು ಬೇಯಿಸೋದಕ್ಕೆ ಇನ್ನೊಂದು ಕುಕ್ಕರನ್ನು ತೆಗೆದುಕೊಂಡು ತಳಕ್ಕೆ ನೀರು ಹಾಕಿ ಅವರೆಕಾಳು ಹಾಕ್ಕೊಂಡಿರೋ ಬಟ್ಲನ್ನು ಅದರೊಳಗೆ ಇಟ್ಟು ಮೇಲೆ ಮುಚ್ಚಳ ಮುಚ್ಚಿ ಲಿಡ್ ಹಾಕಿ ಒಂದು 5-6 ವಿಷಲ್ನ ಮಾಡ್ಕೊಳ್ಳಿ. ನಂತರ ಇನ್ನೊಂದು ಅಗಲವಾದ ತಟ್ಟೆ ತೆಗೆದುಕೊಂಡು ಅದರೊಳಗೆ 2 ಕಪ್ನಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಮೃದುವಾಗಿ ಕಲಸಿ ನೆನೆಯೋದಕ್ಕೆ ಪಕ್ಕದಲ್ಲಿ ಇಟ್ಕೊಳ್ಳಿ. ಅದಾದ ನಂತರ ನೀವು ಬೇಯಿಸಿ ಇಟ್ಕೊಂಡಿರೋ ಅವರೆಕಾಳನ್ನು ಒಂದು ಅಗಲವಾದ ತಟ್ಟೆಗೆ ಹಾಕಿ ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಡಿ. ಚೆನ್ನಾಗಿ ಆರಿದ ನಂತರ 1 ಚಮಚ ಅಚ್ಕಾರದ ಪುಡಿ, ಅರ್ಧ ಚಮಚ ಜೀರಿಗೆ ಪುಡಿ, ಅರ್ಧ ಚಮಚ ಧನಿಯಾ ಪುಡಿ, 1/4 ಚಮಚ ಗರಂ ಮಸಾಲೆ, ಚಿಟಿಕೆ ಅರಿಶಿನ, ಚಿಟಿಕೆ ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಅದಾದ ನಂತರ ಒಂದು ಸ್ಮ್ಯಾಶರ್ ಸಹಾಯದಿಂದ ಎಲ್ಲ ಕಾಳುಗಳನ್ನು ನುಣ್ಣಗೆ ಸ್ಮ್ಯಾಶ್ ಮಾಡಿಕೊಳ್ಳಿ. ಹೂರಣವನ್ನು ಮೆತ್ತಗೆ ಮೃದುವಾಗಿ ಮಾಡಿಕೊಳ್ಳಿ, ಒಂದು ಕಾಳು ಉಳಿದೇ ಇರೋ ಥರ. ಅದಾದಮೇಲೆ ಒಂದಿಷ್ಟು ಕೊತ್ತಂಬರಿ ಸೊಪ್ಪನ್ನು ಮೇಲೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ. ಹೂರಣವನ್ನು ಪಕ್ಕಕ್ಕಿಟ್ಟು ಮುಂಚೆನೇ ಕಲಸಿಟ್ಕೊಂಡಿರೋ ಗೋಧಿ ಹಿಟ್ಟನ್ನು ತಗೊಂಡು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಉಂಡೆನ ಲಟ್ಟಿಸಿ ಪೂರಿ ಸೈಜಿಗೆ ಮಾಡಿಕೊಂಡು ಅದರೊಳಗೆ ಅಷ್ಟೇ ಅಳತೆಯ ಹೂರಣವನ್ನು ಇಟ್ಟು ಹೋಳಿಗೆನ ಯಾವ ರೀತಿ ತುಂಬ್ಕೊಳ್ತೀವೋ ಆ ಥರ ತುಂಬಿ ಈ ಮೇಲೆ ತಟ್ಟಿ 2 ಕಡೆಗೂ ಹಿಟ್ಟು ಹಾಕಿ ತಳ್ಳಗೆ ಒಡೆಯದಂತೆ ಚೆನ್ನಾಗಿ ಲಟ್ಟಿಸ್ಕೊಳ್ಳಿ. ಅದಾದಮೇಲೆ ಒಂದು ಹಂಚನ್ನು ಒಲೆ ಮೇಲೆ ಕಾಯೋದಕ್ಕಿಟ್ಬಿಟ್ಟು ಆ ಹಂಚು ಕಾದಾದಮೇಲೆ ನೀವು ಲಟ್ಟಿಸ್ಕೊಂಡಿರೋ ಪರೋಟನ ಒಂದೊಂದೇ ಹಂಚು ಮೇಲೆ ಹಾಕಿ ತುಪ್ಪ ಅಥವಾ ಎಣ್ಣೆ ಯಾವ್ದು ಬೇಕಾದ್ರೂ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. 2 ಸೈಡ್ಗೂ ಕೆಂಪಗೆ ಬೆಂದಾದಮೇಲೆ ಒಂದು ತಟ್ಟೆಗೆ ಹಾಕ್ಕೊಳ್ಳಿ. ತುಪ್ಪ ಮತ್ತು ಚಟ್ನಿಯ ಜೊತೆಗೆ ಪರೋಟ ತುಂಬ ಚೆನ್ನಾಗಿರುತ್ತೆ. ಮಾಡಿ ತಿಂದು ಹೇಗಿತ್ತು ಅಂತ ಹೇಳಿ.